ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾಗೋಯ್ತು ಬ್ಲಾಗ್ಸ್ಗಳನ್ನು ಮಾಡಿದೆ. ಇಲ್ಲಿ ಲಾಸ್ಟ್ ಟೈಮು ದೊಡ್ಡನೆ ಕುಂದಿದ್ದು ಗ್ರಾಮದ್ದು ಫೆಸ್ಟಿವಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ತಾವೆಲ್ಲರೂ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನೋಡಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ನಿಮಗೋಸ್ಕರ ಅಂತ ಹೇಳಿ ಚಿತ್ರೀಕರಣ ಮಾಡಿ ಎಡಿಟ್ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಿರ್ತೀವಿ. ನೀವೆಲ್ಲರೂ ನೋಡಲಿ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು 26ನೇ ತಾರೀಕು ಸಾಯಂಕಾಲ ಬೆಂಗಳೂರಿಂದ ಹೊರಟೆ. 27ನೇ ತಾರೀಕು ಬೆಳಗ್ಗೆ ನಮ್ಮೂರಿಗೆ ಬಂದು ರೀಚ್ ಆಗಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರ, ನಮ್ಮೂರು ರೋಡಲ್ಲೇ ಇರುವಂಥದ್ದು. ಸೊ ನಡ್ಕೊಂಡೇ ಬರ್ತಾಯಿದ್ದೀನಿ. ನಮ್ಮದು ಬ್ಯಾಕ್ ಪ್ಯಾಕ್ ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಬಸ್ ಸ್ಟ್ಯಾಂಡಿಂದ ನಡ್ಕೊಂಡೆ ಬಂದೆ. ಈ ಸಲ ಆಟೋ ತೊಗೊಂಡಿಲ್ಲ, ತುಂಬ ಬೇಜಾರಾಗಿತ್ತು. ಅದಕ್ಕೋಸ್ಕರ ಆರಾಮಾಗಿ ವಾಕಿಂಗ್ ಮಾಡ್ಕೊತ ಹೋಗೋಣ ಅಂಥೇಳಿ ಮನೆ ಹತ್ರನೇ ಇದ್ದೀನಿ, ಸ್ವಲ್ಪ ದೂರದಲ್ಲೇ ಇದೆ. ನೋಡಿ ಕಂಡ್ರಪ್ಪ, ನಮ್ಮ ಸ್ವರ್ಗ. ನಮ್ಮ ಮನೆ ಬೆಟ್ಟದ ಹತ್ರನೇ ಇದ್ದೀನಿ. ರೋಡ್ ನೋಡಿ ಹೆಂಗಾಗಿದೆ ಇವಾಗ, ಸಾಕಾಗಿದೆ. ಏನು ಮಾಡೋಣ, ನಮ್ಮ ಗಾಡಿನ ಬೆಂಗಳೂರಿನಲ್ಲೇ ಬಿಟ್ಬಿಟ್ಟು ಬಂದೆ. ಏನಕ್ಕಂತಂದರೆ ತುಂಬ ಸೆಕೆ ಅಲ್ವಾ. ಸೊ ಹಾಗಾಗಿ ಈ ಸೆಕೆಯಲ್ಲಿ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ಈ ಸಲ ನಾನು ಬೈಕ್ ತೊಗೊಂಡು ಬಂದಿಲ್ಲ, ಬಸ್ಸಲ್ಲಿ ಬಂದೆ, ಶ್ರೀಕುಮಾರ್ ಬಸ್ಸಲ್ಲಿ. ಇಲ್ಲಾಂದರೆ ಯಾವಾಗಲೂ ನಾನು ಬೈಕ್ ತೊಗೊಂಡೇ ಬರ್ತೀನಿ. ಊರಿಗೆ ಬರೋದಾದರೂ ಕೂಡ ಆರಾಮಾಗಿ ಬಂದುಬಿಡ್ತೀನಿ. ಬೆಳಗ್ಗೆ 4 ಗಂಟೆ ಹೊರಟು 1 ಗಂಟೆ ಒಳಗಡೆ ರೀಚ್ ಆಗ್ತೀನಿ. ಏನು ಮಾಡೋಣ, ಸಿಕ್ಕಾಪಟ್ಟೆ ಸೆಕೆ. ಈ ಸೆಕೆಯಲ್ಲಿ ಅದು ಮೋಟೋ ಬ್ಲಾಗ್ ಮಾಡ್ಕೊಂಡು ತುಂಬ ಕಷ್ಟ. ಇವಾಗ ನಾನು ಡೈರೆಕ್ಟ್ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಕಾಫಿ ಕುಡಿದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಸಿಗ್ತೀನಿ ಆಮೇಲೆ. ಓಕೆನಾ, ಸಿಗೋಣ ಸ್ನೇಹಿತರೆ. ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿ ಕಾಫಿ ಗೀಫಿ ಕುಡಿದ್ಬಿಟ್ಟು ಅಮ್ಮ ಒಳ್ಳೆ ಅವಲಕ್ಕಿ ಮಾಡಿದರು. ಅವಲಕ್ಕಿ ತಿನ್ಕೊಂಡು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವು. ಸ್ವಲ್ಪ ಕೆಲಸ ಮುಗಿಸಿ ಸಿಕ್ಕಾಪಟ್ಟೆ ಸೆಕೆ ಕುತ್ಕೊಂಡಿದ್ದೀನಿ. ಇವಾಗ ನಮ್ಮಮ್ಮನಿಗೆ ಒಂದು ಗಿಫ್ಟ್ ತಂದಿದ್ದೀನಿ, ಕೊಡೋಣ. ನಮ್ಮಮ್ಮ ಏನಂತಾರೆ ಅಂತ ನೋಡೋಣ, ಬನ್ನಿ ಗೈಸ್, ಬನ್ನಿ. ನನ್ನ ಸೂಟ್ಕೇಸ್ ಹೊರಗಡೆನೇ ಇದೆ. ನಾನು ಹೊರಗಡೆಯಿಂದ ಎಲ್ಲಾದರೂ ಬಂದರೆ, ಹೊರಗಡೆಯಿಂದ ನಾನು ಮನೆಗೆ ಬಂದರೆ ಸೂಟ್ಕೇಸ್ ಹೊರಗಡೆನೇ ಇರುತ್ತೆ. ಏನಕ್ಕಂತಂದರೆ ಎಲ್ಲ ಫುಲ್ ಕ್ಲೀನ್ ಆಗೋಲ್ಲ ತನಕ ಸೂಟ್ಕೇಸ್ ಹೊರಗಡೆನೇ ಇರುತ್ತೆ. ಸೊ ಹೊರಗಡೆನೇ ಇದೆ, ಇನ್ನೂ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬನ್ನಿ ಸೂಟ್ಕೇಸಿಂದ ತೆಗೆದ್ಬಿಟ್ಟು ಗಿಫ್ಟ್ ಕೊಡೋಣ. ಅಂದರೆ ನನ್ನ ಸೂಟ್ಕೇಸ್ ಇಲ್ಲೇ ಇದೆ. ಇದೆಲ್ಲ ನನ್ನ ಬೇಕಾಗಿರುವಂತಹ ವಸ್ತುಗಳು ಎಲ್ಲ ಇದು ಇದೆ. ಎಲ್ಲ ಗೈಸ್, ಒಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟನ್ನು ಕೊಡೋಣ, ಏನಂತಾರ ನೋಡೋಣ ಅಲ್ವಾ. ತುಂಬ ದಿನಗಳಾದಮೇಲೆ ಒಂದು ಗಿಫ್ಟ್ ಕೊಡ್ತಾಯಿದ್ದೀನಿ. ಮೊದಲೆಲ್ಲ ತುಂಬ ಜಾಸ್ತಿ ಕೊಡ್ತಿದ್ದೆ, ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಅಮ್ಮ ಬನ್ನಿ, ಹೊರಗಡೆ ಹೋಗೋಣ ಬನ್ನಿ. ತುಂಬ ದಿನಗಳಾಯಿತು, ಏನು ಕೊಟ್ಟಿಲ್ಲ ಅಮ್ಮಗೆ. ಅದಕ್ಕೆ ಏನಾದರೂ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂತ. ಅಮ್ಮ ಕುತ್ಕೊಳ್ಳಿ, ಲೈಟ್ ಆನ್ ಮಾಡಿ, ಲೈಟ್ ಆನ್ ಮಾಡಿ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಬೇಗ. ನೀನು ಮನೇಲಿ ತುಂಬ ಬೇಜಾರು ಬರ್ತದೆ ಅಂತ ಹೇಳ್ತಾ ಇದ್ದಲ್ಲ, ಮೊಬೈಲ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ನಿಂಗೆ ಒಂದು ಚಿಕ್ಕ ಗಿಫ್ಟ್. ಸ್ನೇಹಿತರೆ ನೋಡೋಣ ಅಮ್ಮಂದು ಖುಷಿ ಹೆಂಗಿರುತ್ತೆ ಅಂತ. ಓಪನ್ ಮಾಡಿ, ಓಪನ್ ಮಾಡಿ. ಸಣ್ಣದಲ್ಲಿಯೋ ನೋಡಿ, ಓಪನ್ ಮಾಡು. ನಿಮಗೆ ಇಷ್ಟಪಟ್ಟಿದ್ದೆ ತಗೊಂಡಿದ್ದೀನಿ. ಇದೇನು ಸಾಕು, ಬೇಗ ಬೇಗ ಓಪನ್ ಮಾಡು. ಗೈಸ್ ಓಪನ್ ಮಾಡ್ತಾ ಇದ್ದಾರೆ. ರೆಡಿಯೋ? ಇಷ್ಟ ಆಯ್ತಾ? ರೆಡಿ ಕಲ್ತಿದ್ದೆಲ್ಲ, ಸಿಕ್ಕಾಬಿಟ್ಟು ಇಷ್ಟ ಅನ್ನಲ್ಲ ನನಗೆ. ರೆಡಿಯೋ ಹೌದು. ಹಾಂ, ಎಲ್ಲಿ ಈಗ ಎಂತ ಮಾಡಬೇಕು? ಇದನ್ನು ಇರಿ ಒಂದು ನಿಮಿಷ, ಕೈ ನೋವು. ಸ್ನೇಹಿತರೆ ಹೆಂಗಿದೆ ಅಂತ ಕೇಳೋಣ. ಹೆಂಗಿದಮ್ಮ? ಚೆನ್ನಾಗಿದೆ. ಖುಷಿ ಆಯ್ತಾ? ಹ್ಯಾಪಿ? ಯಾಕೆ ಎಂತ ಖುಷಿ ಖುಷಿ
ಖುಷಿಗೆ ಅತ್ತೆ ಬಿಟ್ರು ಪಾಪ. ಇಲ್ಲಿ 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 ಸಮಾಧಾನ ಅಂದರೆ ಗಲದ ಅದಕ್ಕೆ ನೋಡಿ ಅತ್ತೆ ಬಿಟ್ರು. ಯಾಕಮ್ಮ ಅಂತ ಕೆಲಸ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅಲ್ಲದೆ ಅಂತ ಕಲಿತೆ ನೀ ಆ ಮೊದಲ ರೇಡಿಯೋ ಕೇಳೋದು ಭಾರಿ ಇಷ್ಟ ಆಗಿತ್ತಿಲ್ಲ ನನಗೆ. ಓಕೆ ಸ್ನೇಹಿತರೆ, ಅವ್ರಿಗೆ ಸಮಾಧಾನ ಮಾಡ್ತೀನಿ. ಅವರು ತುಂಬ ಅಳ್ತಾ ಇದ್ದಾರೆ. ತುಂಬ ಮೊದಲೆಲ್ಲ ತುಂಬ ಸೀರೆಗಳು ಅದು ಇದು ಅಂತ ಹೇಳಿ ತಂದು ಕೊಡ್ತಿದ್ದೆ. ಸೊ ಈ ನಡುವೆ ಏನು ತಂದು ಕೊಟ್ಟಿರಲಿಲ್ಲ. ಒಲೆ ಮೇಲೆ ಬದನೆಕಾಯಿ ಇಟ್ಬಿಟ್ಟಿದ್ದಾರೆ ಪಾಪ, ಬೇಜಾರಲ್ಲಿದೆ. ಖುಷಿ ಖುಷಿ ಆನಂದ ಬಾಷ್ಪ. ಅಮ್ಮ ಬಾ ಇಲ್ಲಿ ಹೊತ್ತು ಬಾ, 2 ಬಂದ್ ಮಾಡ್ಲಾ? ಒಲೆ ಮೇಲೆ ಏನೋ ಇಟ್ಟಿದ್ದಾರೆ. ಹೊರಗಡೆ ಅನ್ಬಾಕ್ಸ್ ಮಾಡಕ್ಕೆ ಹೋಗಿ ಬದನೆಕಾಯಿ ಹೊತ್ತು ಇಲ್ಲಿ ಮೈಕೆಲ್ಲ ಬಳಸಿಲ್ಲ, ಸುಮ್ಮನೆ ವಿಡಿಯೋ ಮಾಡಿದ್ದೀನಿ. ಅಮ್ಮಂಗೆ ಒಂದು ಪೋರ್ಟೇಬಲ್ ರೇಡಿಯೋನ ಗಿಫ್ಟ್ ಕೊಟ್ಟೆ. ಧಾರವಾಡ ಸ್ಟೇಷನ್ ಬರ್ತಾ ಇದೆ ಇವಾಗ, ನೀವು ನೋಡ್ತಾ ಇರ್ಬೋದು. ಪ್ರೊನೌಸ್ ಅಂತ ಹೇಳಿಬಿಟ್ಟು ರೇಡಿಯೋ ತುಂಬ ಚೆನ್ನಾಗಿದೆ. ಪ್ರೊನೌಸ್, ಹಾಂ, ಧಾರವಾಡ ಸ್ಟೇಷನ್ ಬರ್ತಾ ಇದೆ. ನಾನು ಬೆಂಗಳೂರಿನಲ್ಲಿ ಯೂಸ್ ಮಾಡಿದ್ದೀನಿ ಹೇಗಿದೆ ಅಂತ. FM ಆಗಿರ್ಬೋದು, ಎಲ್ಲ FM ಚಾನಲ್ಗಳು ತುಂಬ ಕ್ಲಿಯರಾಗಿ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಫಿಲಿಪ್ಸ್ ರೇಡಿಯೋ ಇದೆ, ಬಟ್ ತುಂಬ ದೊಡ್ಡದು. ಅದಕ್ಕಿಂತ ತುಂಬ ಆಡಿಯೋ ಇದೆಯಲ್ಲ, ಲೌಡ್ನೆಸ್ ತುಂಬ ಚೆನ್ನಾಗಿದೆ ಮತ್ತು ಕ್ಲಾರಿಟಿನೂ ಚೆನ್ನಾಗಿದೆ. ಮತ್ತು ಸಿಗ್ನಲ್ಲು ನಮಗೆ ಸೆಟ್ ಮಾಡೋದಕ್ಕೆ ಗೊತ್ತಾಗಲ್ಲ. ಇಲ್ಲಿ ಸಿಗ್ನಲ್ ಕರೆಕ್ಟಾಗಿ ಕ್ಯಾಚ್ ಆಯಿತು ಅಂದ ತಕ್ಷಣ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಸೊ ತುಂಬ ಚೆನ್ನಾಗಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದು ಅನ್ಬಾಕ್ಸ್ ವಿಡಿಯೋ ಮಾಡೋಣಂತೆ. ಇವಾಗ ನಮ್ಮ ಅಮ್ಮಂಗೆ ಹೊಸ ರೇಡಿಯೋ ವಿತ್ ಶೆಲ್ಗಿಲ್ ಏನಿಲ್ಲ, ಶೆಲ್ಲು ಪ್ಲಸ್ ವಿತ್ ಚಾರ್ಜಬಲ್ ರೇಡಿಯೋ. ಇದು ಚಾರ್ಜ್ ಹಾಕೋಬೋದು, ಟೈಪ್ ಸಿ ಚಾರ್ಜ್ ಇದೆ ಮತ್ತು ಎಕ್ಸ್ಟ್ರಾ ಲೈಟು ಕೊಟ್ಟಿದ್ದಾನೆ. ನೋಡ್ಬೋದು, ಕತ್ಲೆಯಲ್ಲಿ ಎಲ್ಲರೂ ಹೋಗಬೇಕು ಅಂದರೆ ಒಳ್ಳೆ ಟಾರ್ಚು ವಿತ್ ರೇಡಿಯೋ. FM AM ಎರಡೂ ಇರುವಂಥದ್ದು. ಅಮ್ಮನಿಗೆ ಗಿಫ್ಟ್ ವಿತ್ ಅಂಟೆನ ಕೂಡ ಇದೆ, ತುಂಬ ಚೆನ್ನಾಗಿದೆ. ಪೋರ್ಟೇಬಲ್ ರೇಡಿಯೋ ನೋಡಿ, ಒಂಥರ ಚಿಕ್ಕದಾಗಿ ವಾಕಿ ಟಾಕಿ ಇದ್ದಂಗಿದೆ. ಖುಷಿ ಆಯ್ತಮ್ಮ? ಇನ್ನೂ ಜಾಸ್ತಿ ಮಾತಾಡೋಕೆ ಹೋದರೆ ಏನೋ ಹತ್ಬಿಡ್ತಾರೆ. ಸೊ ಇನ್ನೂ ಕೆಲಸಗಳು ಬಾಕಿ ಇದೆ. ನಮ್ಮ ಮನೇಲಿ ವಾರ್ಷಿಕ ಕಾರ್ಯಕ್ರಮಗಳೆಲ್ಲ ಇದೆ. ಸೊ ಹಾಗಾಗಿ ಮನೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಸಲ ಮನೆ ಕ್ಲೀನ್ ಮಾಡೋದಕ್ಕೆ ಅಂಥೇಳಿ ಒಂದು ಸ್ಪೆಷಲ್ ಗ್ಯಾಜೆಟ್ ತೊಗೊಂಬಂದಿದ್ದೀನಿ. ಬಟ್ ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಓಕೆನಾ? ಸ್ವಲ್ಪ ಕೆಲಸದ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಸ್ನೇಹಿತರೆ, ಮನೇಲಿ ಕಾಯಿ ಕೊಯ್ಸಿದ್ವಿ. ಮನೇಲಿ ವಾರ್ಷಿಕ ಕಾರ್ಯಕ್ರಮಗಳೆಲ್ಲ ಇದೆ. ಸೊ ಹಾಗಾಗಿ ನಿನ್ನೆ ಕೊಯ್ಸಿದ್ವಿ. ಅದಕ್ಕೆ ಸುಲಿಯೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಬಂದಿದ್ದೀವಿ. ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ತೆಂಗಿನಕಾಯಿ ಇದೆ, ನೋಡ್ತಾ ಇರ್ಬೋದು. ಇದು ತೋರಿಸ್ತಾನೆ ಒಂದು ನಿಮಿಷ. ನಮ್ಮ ತಂದೆಯವ್ರು ಮಾಡಿರುವಂಥದ್ದು ತೆಂಗಿನ ಗಿಡ 3-4 ಇದ್ದಾವೆ. ಬಟ್ ಚಿಕ್ಕದಿತ್ತಲ್ಲ, ನಾನು ಬೇಡ ಅಂತಂದೆ. ಪಾಪ ಅವ್ರಿಗೆ ಬಿಡೋಕ್ಕೆ ಮನಸ್ಸಾಗಿಲ್ಲ. ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದ್ರು. ನನಗೆ ಆಶ್ಚರ್ಯ ಆಗೋಯ್ತು, ಎಷ್ಟು ಚಿಕ್ಕದು ಕಾಣಿಸ್ತಾ ಇದ್ದೀರ ನಿಮ್ಗೆ. ಅದ್ರ ಒಳಗಡೆ ಎಲ್ಲ ಕೊಬ್ಬರಿ ಬಟ್ಲಿದ್ದಾವೆ ನೋಡಿ, ತುಂಬ ಕಾಯಿಗಳಿದೆ ನೋಡಿ. ಇಲ್ಲೆಲ್ಲ ಬಿದ್ದಿದೆ ನೋಡಿ. ಇದೆಲ್ಲ ಇದ್ರ ಒಳಗಡೆ ಎಲ್ಲದೂ ಕೂಡ ಕೊಬ್ಬರಿ ಬಟ್ಲುಗಳು ಇದ್ದಾವೆ, ಒಣಗಿರ್ತವೆ. ನನಗೆ ಗೊತ್ತಿರಲಿಲ್ಲ. ಇವೆಲ್ಲ ಸಿಕ್ಕಾಬಿಟ್ಟೆ ಬಿದ್ದಿದ್ದಾವೆ ಸ್ನೇಹಿತರೆ. ಈ ಮರದ್ದು ನಿನ್ನೆ ಎಲ್ಲ ಕೊಯ್ಸಿದ್ವಿ. ನೋಡ್ತಾ ಇದ್ರಲ್ಲ, ಇಷ್ಟು ಚಿಕ್ಕ ಕಾಯಿ ನೋಡ್ತಾ ಇದ್ದೀರಾ. ನಾವು ಏನೂ ಇಲ್ಲ ಅಂತ ಬಿಸಾಕ್ತೀವಿ. ನಾನು ಬಿಸಾಕಿದ್ದೆ. ನಮ್ಮ ತಂದೆಯವ್ರ ಬಾಯಲ್ಲಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸುಲಿತಾ ಇದ್ದಾರೆ ನೋಡಿ. ಇದ್ರ ಒಳಗಡೆ ಎಷ್ಟು ಚಿಕ್ಕದಿದೆಯಲ್ಲ ನೋಡಿ, ಒಳಗಡೆ ಕೊಬ್ಬರಿ ಬಟ್ಲು ಎಷ್ಟು ದೊಡ್ಡದಿದೆ ಅಂತ. ನಾವು ಇದನ್ನು ಯೂಸೇ ಮಾಡಲ್ಲ, ತೆಗೆದು ಬಿಸಾಕ್ತೀವಿ. ಬಟ್ ನಮ್ಮ ತಂದೆಯವರು ಅಷ್ಟು ಕೂಡ ಚಿಕ್ಕ ಕಾಯಿಗಳನ್ನು ಸುಲಿದು ಇಡ್ತಾ ಇದ್ದಾರೆ ಎಣ್ಣೆ ಮಾಡಿಸೋದಕ್ಕೆ ಅಂತ ನೋಡಿ. ನೋಡಿ ಎಷ್ಟು ಚಿಕ್ಕದಾಗಿದೆ. ಅದು ಕೂಡ ಇದ್ರೊಳಗಡೆ ಕೊಬ್ಬರಿ ಬಟ್ಲು ಇದ್ದಾವೆ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಕಾರ್ ತಗೊಂಡು ಗೊಬ್ಬರನ ತರಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು, ಗೊಬ್ಬರ ಇಲ್ಲೇ ಇದೆ. ಕಾರಲ್ಲಿ ಸರ್ಕಾರಿ ಗೊಬ್ಬರ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ, ಮನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ಆಲ್ಟೋ ಗಾಡಿಯಲ್ಲಿ ಸರ್ಕಾರಿ ಗೊಬ್ಬರ ತೊಗೊಂಬಂದೆ ಇವಾಗಷ್ಟೇ. ಜಸ್ಟ್ ಬೆಳಗ್ಗೆ ಬೆಂಗಳೂರಿಂದ ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ
ಅಮ್ಮಂಗೆ ಗಿಫ್ಟ್ ಕೊಟ್ಬಿಟ್ಟು ಇವಾಗ ಸೊಸೈಟಿಗೆ ಹೋಗ್ಬಿಟ್ಟು TSS ಅಲ್ಲಿ ಗೊಬ್ಬರನ ತೊಗೊಬಂದ್ವಿ. ಇನ್ನೂ ಒಂದು ಲೋಡ್ ಹೋಗಬೇಕು. ನೋಡಿ ಆಲ್ಟೋ ಕಾರಲ್ಲಿ ನಮ್ಮ ಹಳ್ಳಿ ಕಡೆ ಹೇಗೆ ಉಪಯೋಗಿಸ್ತಾರೆ ಕಾರ್ಗಳನ್ನು. ಬರೀ ಓಡಾಡೋದಕ್ಕೆ ಅಷ್ಟೇ ಅಲ್ಲ, ತೋಟದ ಕೆಲಸಕ್ಕೂ ನಾನು ಉಪಯೋಗಿಸ್ಕೊಳ್ತೀನಿ. ಸ್ನೇಹಿತರೆ, ಒಂದು ಲೋಡು ಮನೆಗೆ ಹಾಕ್ಬಿಟ್ಟು ಬಂದ್ವಿ. ಮತ್ತು ತಿರ್ಗಾ ಇವಾಗ BSSಗೆ ಬಂದಿದ್ವಿ. ಇವಾಗ ಇನ್ನೊಂದು ಲೋಡ್ ಹಾಕೊಂಡು ಹೋಗ್ಬೇಕು. ಇದೆ TSS. ಕಾದಿದೆ, ಹಾಕೋಬೇಕು. ಇಲ್ಲಿದೆ ಅಂದರೆ ಗೊಬ್ಬರಗಳು. ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಬೈಕ್ ಹಾಕೊಂಡಿಲ್ಲ, ಬರ್ತಾ ಇದ್ದಾರೆ ಗಾಡಿಗೆ ಲೋಡ್ ಮಾಡೋದಕ್ಕೆ. ಅಲ್ಲ ಹಾಂ, ಸ್ನೇಹಿತರೆ, ಆ ಗೋಡನಲ್ಲಿ ಖಾಲಿ ಆಗಿದೆ ಅಂತ ಗೊಬ್ಬರ. ಬೇರೆ ಗೋಡನಿಗೆ ಬಂದಿದ್ದೀವಿ. ಒಂದು ಗೊಬ್ಬರ ಚೀಲ ಹಾಕಿಸ್ಕೊಂಡು ಬೇರೆ ಗೋಡನಿಗೆ ಬಂದಿದ್ದೀವಿ. ನೋಡಿ, ಗೊಬ್ಬರದ ಗೋಡಾನು ಸುಣ್ಣ ಎಲ್ಲ ಇದೆ, ಯೂರಿಯಾ. ಎಷ್ಟಿದೆ ಗೈಸ್, ಫಸ್ಟ್ ಟೈಮ್ ಬಂದಿದ್ದು ನಾನು. ಯಪ್ಪ, ಬನ್ನಿ ಗಾಡಿಗೆ ಲೋಡ್ ಮಾಡೋಣ. ಹಾಂ, ಸ್ನೇಹಿತರೆ, ಈ ಕಟ್ಟಡಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ಸಿಗುತ್ತೆ. ಸಾಮಗ್ರಿ ವಿಭಾಗ ನೋಡ್ತಾ ಇರ್ಬೋದು. ಭಾಗ ಚೌಕಟ್ಟು ಆಗಿರ್ಬೋದು, ಸೀಟ್ಗಳು, ಏನು ಬೇಕಂಥದ್ದು ಎಲ್ಲದೂ ಸಿಗುತ್ತೆ ಇಲ್ಲಿ. ಎಲ್ಲ ಒಂದೇ ಕಡೆ. ಒನ್ ಪ್ಲಸ್ಸಲ್ಲಿ ಸ್ವಲ್ಪ ಫೋಕಸ್ ಪ್ರಾಬ್ಲಮ್ ಇದೆ. ಒಂದ್ಸಲ ಕರೆಕ್ಟಾಗಿ ಫೋಕಸ್ ಆಗಲ್ಲ. ಬನ್ನಿ ಹೊಡೋಣ. ರೋಡ್ ಆಯಿತು, ಹೊಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳೆಲ್ಲ ಇದೆ. ಸೊ ಹಾಗಾಗಿ ಸ್ವಲ್ಪ ಅಂಗಳ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ. ತುಂಬ ಗಲೀಜಾಗಿತ್ತು, ಸ್ವಲ್ಪ ಕಸ್ಟಮೈಸ್ ಮಾಡಿ ಇಟ್ಟಿದ್ದೀನಿ. ನೋಡ್ಬೋದು, ಇಲ್ಲೆಲ್ಲ ಫುಲ್ಲು ಗಲೀಜಾಗಿತ್ತು. ತುಂಬ ನೀಟಾಗಿ ಐಟಮ್ಗಳನ್ನೆಲ್ಲ ಆ ಕಡೆ ಹಾಕಿಬಿಟ್ಟು ನೋಡಿ, ಇಷ್ಟೊಂದು ಹರಗಣಗಳಿದೆ. ಇದೆಲ್ಲ ನಮ್ಮ ತೋಟದ ಕೆಲಸದ ಸಾಮಗ್ರಿಗಳು ಎಲ್ಲ ಕ್ಲೀನಾಗಿ ಆ ಕಡೆ ಹಾಕಿಬಿಟ್ಟು ಅಡ್ಡಲಾಗಿ ಕಬ್ಬಿಣ ಸೀಟ್ಗಳಿದ್ವು. ಕಬ್ಬಿಣ ಸೀಟ್ಗಳನ್ನು ನೀಟಾಗಿ ಹಾಕಿಟ್ಟಿದ್ದೀನಿ. ಏನಕ್ಕಂತಂದರೆ ಆದಷ್ಟು ಹೈಡ್ ಆಗುತ್ತೆ. ನೋಡಿ, ಎಷ್ಟೊಂದು ಹರಗಣಗಳೆಲ್ಲ ಇದೆ. ಇದೆಲ್ಲ ತೋಟದ ಸಾಮಗ್ರಿಗಳು, ತೋಟದ ಕೆಲಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎಲ್ಲ ಹಡ್ಕೊಂಡಿತ್ತು. ಎಲ್ಲ ಕ್ಲೀನಾಗಿಟ್ಟು ನೀಟಾಗಿ ಸೀಟ್ಗಳಿದ್ದು, ಕಬ್ಬಿಣ ಸೀಟ್ಗಳನ್ನು ಕ್ಲೀನಾಗಿ ಜೋಡಿಸಿ ಕಸ್ಟಮೈಸ್ ಮಾಡಿ ಇಟ್ಟಿದ್ದೀನಿ. ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಸಖತ್ತಾಗಿರುವಂಥ ಜಾಗ ಸಿಗ್ತದೆ. ಹವನಗಳನ್ನೆಲ್ಲ ಇಲ್ಲಿ ಮಾಡ್ಕೊತೀವಿ. ಸೊ ಹಣ ಕೂಡ ಹಾಕಬೇಕು. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಜೋಡಿಸಿಟ್ಟು ಇವಾಗ ಹೊರಗಡೆ ಏನು ಜಾಗ ಇದೆ ಇದನ್ನೆಲ್ಲ ಕ್ಲೀನಾಗಿ ನೀರು ಹಾಕಿಬಿಟ್ಟು ಫಸ್ಟಿಗೆ ಕಸ ಬಿಡಿಸ್ಕೊಂಡು, ಕಸ ಎಲ್ಲ ತಿಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಸೋಪ್ ಆಯಿಲನ್ನು ಹಾಕ್ಕೊಂಡಿದ್ವಿ. ಸೋಪ್ ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಪೊರ್ಕೆಯಲ್ಲಿ ಹೊಡಿಬೇಕು. ನೋಡಿ, ಇದನ್ನು ಉಪಯೋಗಿಸಿದ್ದೀನಿ. ಸೋಪ್ ಆಯಿಲು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕೋಟಿಪ್ರಭಾ ಅಂತ ಸೋಪ್ ಆಯಿಲ್, ಕೋಟಿಪ್ರಭಾ. ಇದನ್ನು ಎಲ್ಲ ಸಿಂಪಡಣೆ ಮಾಡಿಕೊಂಡು ನೋಡಿ, ಇದು ಆ್ಯಕ್ಚುಲಿ ಮನೆ ಮೇಲ್ಗಡೆ
ಜೇಡ ಬಲೆ ಕಟ್ಕೊಂಡಿರ್ತಾರೆ ಅದು ಕ್ಲೀನ್ ಮಾಡೋದು. ಇದ್ರ ಮುಖಾಂತರ ಕ್ಲೀನ್ ಮಾಡೋಣ ಅಂತ ನೋಡಿ ಕ್ಲೀನ್ ಮಾಡ್ತೀನಲ್ಲ. ಮೈಕ್ ಬಳಸಿಲ್ಲ, ಸಾರಿ. ಸ್ವಲ್ಪ ಡೌನ್ ಮಾಡ್ತಿದ್ದಾರೆ. ಇವಾಗ ಕಾಣಿಸುತ್ತೆ. ಇದ್ರಲ್ಲಿ ಕ್ಲೀನ್ ಮಾಡೋದ್ರಿಂದ ಕೆಳಗಡೆ ನಾವು ಕಡ್ಪಕಲ್ಲು ಹಾಕಿದ್ದೀವಿ, ತುಂಬ ಮಣ್ಣನ್ನು ಹಿಡ್ಕೊಳ್ಳುತ್ತೆ. ಸ್ನೇಹಿತರೆ, ಕೆಳಗಡೆ ಕಡ್ಪಕಲ್ಲು ಹಾಕಿದ್ದೀವಿ, ತುಂಬ ಮಣ್ಣನ್ನು ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದ್ರ ಸಹಾಯದಿಂದ ಸೋಪ್ ಆಯಿಲ್ ಹಾಕೊಂಡು ಕ್ಲೀನಾಗಿ ಗಟ್ಟಿ ಉಜ್ಜುವುದರಿಂದ ನೀಟಾಗಿ ಆಗುತ್ತೆ. ಬನ್ನಿ. ಕ್ಲೀನಾಗಿ ಉಜ್ಜಿದೆ. ಇವಾಗ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ನೋಡಿ. ಈ ಬ್ರಷ್ನ ಸಹಾಯದಿಂದ, ಇದು ಕಡಪಾಕಲ್ಲು ಆ್ಯಕ್ಚುಲಿ, ಇದಕ್ಕೆ ಸೋಪ್ ಆಯಿಲನ್ನು ಹಾಕಿಬಿಟ್ಟು ಕ್ಲೀನಾಗಿ ಉಜ್ಜಿದ್ದಾಯಿತು ನೋಡಿ. ಉಜ್ಜಿದ್ರೆ ಈ ಥರ ಆಗುತ್ತೆ. ಎಲ್ಲ ಸೋಪ್ ಆಯಿಲೆಲ್ಲ ಹಾಕಿರ್ತೀವಲ್ಲ, ಕ್ಲೀನಾಗಿ ಸ್ಪ್ರೆಡ್ ಆಗಿ ಕಲ್ಲುಗಳ ಮೇಲೆ ಕುತ್ಕೊಳ್ಳುತ್ತೆ. ಮಣ್ಣುಗಳನ್ನು ಅಂಟ್ಕೊಂಡಿದ್ರೆ ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ. ಫುಲ್ ಕ್ಲೀನ್ ಆಗೋಲ್ಲ, ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ. ಈ ಥರ ನೋಡಿ ಚೆನ್ನಾಗಿ ಉಜ್ಜಿದ್ದೀನಿ ಬ್ರಷಲ್ಲಿ. ಇವಾಗ ಚಿಕ್ಕ ಬ್ರಷ್ ಬರುತ್ತಲ್ಲ, ಬಟ್ಟೆ ತೊಳೆಯೋದೆಲ್ಲ ಬರುತ್ತಲ್ಲ, ಅದರಲ್ಲಿ ನಾವು ಕುತ್ಕೊಂಡು ತಿಕ್ಕಕ್ಕೆ ಹೋದರೆ ತುಂಬ ಹೊತ್ತಬೇಕು. ಸೊ ಹಾಗಾಗಿ ಇದನ್ನು ಬಳಸ್ಕೊಂಡಿದ್ದೀನಿ. ಜುಗಾಡ್, ಇದು ಆ್ಯಕ್ಚುಲಿ ಮೇಲ್ಗಡೆ ಸ್ಪೈಡರ್ ಎಲ್ಲ ಕಟ್ಟಿರುತ್ತಲ್ಲ, ಅದು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ತಂದಿದ್ದೆ TSSಯಿಂದ. ಬಟ್ ಎಲ್ಲದಕ್ಕೂ ಉಪಯೋಗಿಸ್ಕೊಂತೀನಿ ಅದನ್ನ ನೋಡಿ. ಈ ಥರ ಕ್ಲೀನಾಗಿ ಬ್ರಷ್ ಮಾಡೋದ್ರಿಂದ ಈ ಥರ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಸೋಪ್ ಆಯಿಲ್. ಈ ಥರ ಕ್ಲೀನಾಗಿ ತಿಕ್ಬಿಟ್ಟು ಫುಲ್ ನೀರು ಹಾಕ್ಕೊಂಬಾರ್ದು, ಲೈಟಾಗಿ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ತೇವ ಇರಬೇಕಷ್ಟೆ, ಅದನ್ನು ಹಾಕಿ ಚೆನ್ನಾಗಿ ತಿಕ್ಬಿಟ್ರೆ ಫುಲ್ಲು. ಅಲ್ಲೆಲ್ಲ ತುಂಬ ಬಿಸಿಲಿದೆ. ಆ್ಯಕ್ಚುಲಿ ನೀರು ಹಾಕಿ ಸೋಪ್ ಆಯಿಲ್ ಹಾಕಿದ್ದೆ, ನಿಮಗೆ ಮಾರ್ಕ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ತೋರಿಸ್ತೀನಿ. ಈ ಥರ ಹಾಕಿದ್ದೀನಿ ನೋಡಿ. ಇಲ್ಲಿದೆ ನೋಡಿ ಗೆರೆ, ಈ ಥರ ಹಾಕ್ಕೊಂಡಿದ್ದೆ. ಇಲ್ಲೆಲ್ಲ ನೀರು ಹಾಕಿದ್ದೆ ಆ್ಯಕ್ಚುಲಿ, ಬಿಸಿಲಿಗೆಲ್ಲ ಒಣಗೋಯ್ತು. ಅದೇ ಅಲ್ಲೂ ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ಕ್ಲೀನಾಗಿ ತಿಕ್ಬಿಟ್ಟು ಒಂದು ಸಲ ಫುಲ್ಲು ಕ್ಲೀನಾಗಿ ವಾಶ್ ಮಾಡಬೇಕು. ನಾವಿಲ್ಲೇ ಹೋಮದ ಕುಂಡ ಹಾಕ್ತೀವಿ, ಹೋಮ ಮಾಡೋದಕ್ಕೆಲ್ಲ ಇಲ್ಲೇ ವ್ಯವಸ್ಥೆಗಳು ಮಾಡ್ಕೊತೀವಿ. ಇಟ್ಟಂಗಿಗಳೆಲ್ಲ ಇದೆ, ಅದನ್ನು ಕೂಡ ತೊಳಿಬೇಕು. ಇಲ್ಲಿ ಇಟ್ಕೋಬೇಕು ಇಟ್ಟಂಗಿ, ಇಲ್ಲ ಬರುತ್ತೆ ಹೋಮದ ಕುಂಡ. ಸೊ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದಾಯಿತು. ಅಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಉಜ್ಕೊಂಡು ಒಂದು ಸಲ ನೀರು ಹಾಕ್ಬಿಟ್ಟು ಮತ್ತೆ ತಿರ್ಗಾ ಸೋಪ್ ಆಯಿಲ್ ಹಾಕಿಬಿಟ್ಟು ಕ್ಲೀನಾಗಿ ಇದೇ ಥರ 3 ಟೈಮ್ಸ್ ಮಾಡಬೇಕು. ಆವಾಗ ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ. ಸಿಕ್ಕಾಪಟ್ಟೆ ಮಣ್ಣನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಕಲ್ಲು, ಕಡಪಾಕಲ್ಲು ಅಂತ. ಇದು ನೀಟಿದೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರಫ್ ಇದೆ ಕಲ್ಲು ಇದು, ಹಾಗಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ನೋಡಿ ಸ್ನೇಹಿತರೆ, ಫುಲ್ ಇಲ್ಲೇನು ಮುಂದ್ಗಡೆ ನಿಮಗೆ ಮನೆ ಮುಂದ್ಗಡೆ ಜಾಗ ಕಾಣಿಸ್ತಾ ಇದೆ, ಎಲ್ಲ ಕಡೆ ಫುಲ್ ಕ್ಲೀನಾಗಿ ಸೋಪ್ ಆಯಿಲ್ ಹಾಕಿ ಕ್ಲೀನಾಗಿ ಚೆನ್ನಾಗಿ ಉಜ್ಜಿದ್ದೀನಿ. ನೀವು ನೋಡ್ಬೋದು
ನೋಡಿ ಯಾವ ಥರ ಗಲೀಜಾಗಿದೆ ಅಂತಂದರೆ, ನೋಡಿ ಎಷ್ಟು ಮಣ್ಣು ಬಿಡ್ತಾ ಇದೆ ನೋಡಿ, ಕಲ್ಲಿಂದ ಸಿಕ್ಕಾಬಿಟ್ಟೆ ಗಲೀಜಾಗಿತ್ತು. ಸ್ನೇಹಿತರೆ, ಆ ಕಿಟಕಿಗಳನ್ನ ಏನು ಮಾಡ್ತಾಯಿದ್ವಿ, ಆ ಕಿಟಕಿಗಳಿಗೆಲ್ಲ ಮೆಶ್ ಹಾಕಿದ್ದೀವಿ. ಆ ಮೆಷಿನ್ ಕೂಡ ಫುಲ್ ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಇದೆ ಅನಿಸುತ್ತೆ ನನಗೆ. ಸ್ನೇಹಿತರೆ, ಇವತ್ತಿನ ದಿವಸ ಫುಲ್ ಕ್ಲೀನಾಗಿ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಕ್ಲೀನಾಗಿ ಸೋಪ್ ಆಯಿಲ್ ಹಾಕಿ ಕ್ಲೀನಾಗಿ ನೀರು ಹಾಕಿ ಜಾಡಿಸಿದ್ದೀನಿ. ಅಂದರೆ ಮರಕೆಯಲ್ಲಿ ಕ್ಲೀನಾಗಿ ಇದು ಮಾಡಿದ್ದೀನಿ. ಸೊ ಇಷ್ಟು ಮಾಡಿದ್ರೂ ಕೂಡ ಕ್ಲೀನಾಗಿಲ್ಲ, ಏನು ಮಾಡೋಣ ನೋಡಿ. ಇಷ್ಟು ಹಾಕಿ ಚೆನ್ನಾಗಿ ಉಜ್ಜಿದ್ದೀನಿ, ಆದರೂ ಕೂಡ ಕೆಲವೊಂದು ಕಡೆ ಎಲ್ಲ ಕ್ಲೀನ್ ಆಗಿಲ್ಲ. ಇನ್ನು ಮಣ್ಣುಗಳು ಹಾಗೆ ಕೂತಿದ್ದಾವೆ, ಇನ್ನು ಕ್ಲೀನ್ ಮಾಡಬೇಕು ನೋಡಿ. ಹೀಗೆ 3 ಟೈಮ್ಸ್ ಮಾಡಿದ್ರೆ ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ. ಸ್ನೇಹಿತರೆ, ಅಮ್ಮನ ನೆನ್ನೆ TSS ಕರ್ಕೊಂಡೋಗಿದ್ದೆ. ಫುಲ್ ಹ್ಯಾಪಿ ನೋಡಿ ಗಾಯ್ಸ್. ಕಾಲಲ್ಲಿ ಹೊಸ ಕಾಲನ್ನು ಹಾಕ್ಕೊಂಡಿದ್ದಾರೆ ಗಾಯ್ಸ್. ಖುಷಿ ಖುಷಿ ಖುಷಿ. ಓಕೆ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಷ್ಟನೇ. ಇದು ನಾನು ಕೆಲಸ ಮಾಡೋ ಬಟ್ಟೆ, ಕೆಲಸ ಮಾಡ್ಬೇಕಾದ್ರೆ ಹಾಕ್ಕೊತೀನಿ. ಸೊ ಬ್ಲಾಗಲ್ಲೆಲ್ಲ ವೈಟ್ ಕಲರ್ ಶರ್ಟನ್ನೇ ಟಿ ಶರ್ಟೇ ನೋಡಿರ್ತೀರಿ. ಇವನೇನಪ್ಪ ಇವು ಎಲ್ಲ ಬ್ಲಾಗಲ್ಲೂ ವೈಟ್ ಕಲರ್ ಶರ್ಟೇ ಹಾಕ್ಕೊತಾನೆ ಅಂತ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಓಕೆ ಸ್ನೇಹಿತರೆ, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಎಂಡ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ, ಆಯಿತಾ. ವಿಡಿಯೋ ಎಂಡ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗೆ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಎಂಡ್ ಮಾಡೋಣ ಅಂಥೇಳಿ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರ್ಯಾರು ಹೊಸಬರು ನಮ್ಮ ವಿಡಿಯೋಸನ್ನು ನೋಡ್ತಾಯಿದ್ರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಇದೇ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಸಿಗೋಣ ಸ್ನೇಹಿತರೆ, ಬಾಯ್.